ಏನಲ್ಲ ಎಲ್ಲಿಂದ ಹಿಡ್ಕೊಂಡ್ ಬಂದ್ರಲ್ಲ ಇವ? ಏನ್ ಮಾಮ ಹಿಂಗ್ ಕೇಳ್ತೀಯ? ಇವೇನ್ ದನವ ಕರ್ವ ಹಿಡ್ಕೊಂಡ್ ಬರಕ್ಕೆ ನಮ್ಮ ಮಕ್ಳು ಊಟಂಗ್ ಕಾಣಿಸ್ತಾ ಇಲ್ವಲ್ಲಪ್ಪ? ಅಯ್ಯೋ ನಮ್ ತಾಯನಿಗೆ ನಮ್ಮ ಮಕ್ಳೇ ಇವ್ರು. ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ರ? ಅದೇ ಊಟಿಯಿಂದ ಬಂದ್ರು. ನಿನಗ್ ಗೊತ್ತಲ್ಲ ಮಾಮ, ನಾವಿಬ್ರು ಅಭ್ಯಪಾರಿಗಳು. ನಮ್ ಹತ್ರ ಇದ್ರೆ ಕೆಟ್ಟೋಗ್ಬಿಡ್ತಾರೆ. ಅದಕ್ಕೆ ನಿನ್ ಹತ್ರ. ನೀವೇ ಇಲ್ಲಿಗೆ ಬರೋದ್ ನನಗ್ ಸಮಾಧಾನ ಇಲ್ಲ. ಇನ್ ಬಸವ ನಿನ್ ಬಾಲ ಅಂತ ಇವ್ರನ್ ಬೇರೆ ಕರ್ಕೊಂಡ್ ಬಂದ್ ಇಲ್ಲಿ ಗಂಟೆ ಹಾಕ್ಬೇಕು ಅಂತ ಇದ್ದೀರಾ? ಹಲೋ, ಶೇರ್ ಮಾರ್ಕೆಟ್ ನಲ್ಲಿ 2 ಕೋಟಿ ಚೊಂಬು. ಏನ್ಲ ಅದು? ಇದು ಶೇರ್ ಮಾರ್ಕೆಟ್ ನಲ್ಲಿ 2 ಕೋಟಿ ರೂಪಾಯಿ ಡಮ. ನೋಡ್ದ, ಈ ದರಿದ್ರದ್ದು ಕಾಲಿಟ್ಟಿದ್ದು 2 ಕೋಟಿ ಡಬರ್. ಇವ್ರನ್ನ ಮನ್ಲಿಟ್ಕೊಂತ ಹೇಳಕ್ ಬಂದಿದ್ರಾ? ಔಟ್ ಮಾಮ. ಇಲ್ವಾ? ಬಾರ್ಲಾ ಇಲ್ಲಿ. ಅಮೆರಿಕಾದಿಂದ ನನ್ನ ಅಳಿ ಅಂದ್ರು ಬಂದು ಹೊಸ ಕಾಲಿಟ್ಟಿದ್ದೆ ತಡ. ಶೇರ್ ಮಾರ್ಕೆಟ್ ಇಂದು 2 ಕೋಟಿ ಪ್ರಾಫಿಟ್ ಗೊತ್ತಾ? ಅದು ನಾನೇ ಅಲ್ವಾ ಹೇಳಿದ್ದು? ಅಲ್ವಾ? 2 ಕೋಟಿ ತತಾ ಇಲ್ಲಿ ಬಂದ್ಬಿಡ್ತಾನೆ ಕೊಡೋದು. ನೋಡ, ಬಾ ಬೈತಾನೆ ಅಂತ ನಾವು ಬೇಜಾರ್ ಮಾಡ್ಕೊಳಕ್ ಆಗ್ತದ? ಕಳ್ಳು ಮುಳ್ಳಿ ಅಂತ ಬೈತಾನೆ, ಬೇರೆಯವ್ರನ್ನ ಬೈತಾನ, ಸಿಟ್ ಮಾಡ್ಕೊಳಕ್ ಆಗ್ತದ? ನಾವ್ ಮಾಡೋದ್ ಮಾಡ್ತಾನೆ ಇರ್ಬೇಕು. ಬನ್ನಿ. ಇವ್ರ ಜನ್ಮಕ್ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂತ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಹೇಳು ಮಾಮ, ಏನ್ ಮಾಡ್ಬೇಕು ಅಂತ ಚಿಟ್ಕೆ ಹೊಡೆದ್ರಲ್ಲಿ ತಂದು ಬಿಸಾಕ್ತೀನಿ. ಮುಚ್ಚೋ ಬಾಯ್. ಬೇಕು ಬಾ, ಮಾಡಿಟ್ಟಿದ್ದೀಯಲ್ಲ ಗಣೇಶನ್ ಮಾಡೋ ಅಂತಂದ್ರೆ ಅವ್ರ ಅಪ್ಪನ ಮಾಡಿಟ್ಟಿದ್ದೀಯಾ? ನಾವು ಮಾಡಿದ್ ಪ್ಲಾನ್ ಗೊತ್ತಾಗಿ ಯಾರೋ ಹೋಗಲಿ ಠಿಕಾಣಿ ಹಾಕಿದ್ದಾರೆ. ನಾನು ಹೋಗಿ ಅವ್ರನ್ನ ಕಳ್ಸ್ಕೊಟ್ಬಿಡ್ತೀನಿ. ಏನ್ ಊಟಕ್ಕೆ ಬಂದವ್ರೆ ಬಡಿಸ್ಬಿಟ್ಟು ಕಳ್ಸ್ಕೊಡೋದಕ್ಕೆ? ಕೊಡಂಗೆ ನನ್ನ ಮಗನೇ. 200 ಕೋಟಿ ರೂಪಾಯಿ ಆಸ್ತಿ ಇದೆ ನಮ್ಮ ಮಾಮನ ಹತ್ರ. ನಮ್ಮ ಮಾಮಂಗೆ 2 ಹೆಣ್ಮಕ್ಳು. ಮದ್ವೆ ಆಗೋರ್ಗೆ ಅದಷ್ಟು ಬರುತ್ತೆ. ಅದನ್ನ ತಿಳ್ಕೊಂಡೆ ಅವ್ರಿಬ್ರು ಅಲ್ಲೇ ಠಿಕಾಣಿ ಹೂಡಿರೋದು. ಅಷ್ಟು ಸುಲಭ ಹೋಗ್ಬಿಡ್ತಾರ? ಉಪಾಯ ಮಾಡಿ ನಾವು ಅವ್ರಿಬ್ರು ಅಲ್ಲಿಂದ ಎತ್ತಂಗಡಿ ಮಾಡ್ಬೇಕಣೋ. ಹೆಂಗೆ ಮಾಮ? ಇವತ್ ರಾತ್ರಿ 12 ಗಂಟೆಗೆ ಅವ್ರ ಮನೆಗೆ ಹೋಗಿ ಅವ್ರಿಬ್ರನ್ನ ಎತ್ಕೊಂಡ್ ಬಂದ್ಬಿಡಿ. ನಾವಿಬ್ರು ಆಚೆ ಕಡೆ ವ್ಯಾನ್ ನಿಲ್ಸ್ಕೊಂಡ್ ಕಾಯ್ತಾ ಇರ್ತೀವಿ. ಎತ್ಕೊಂಡು ಒಳಗ ಹಾಕೊಂಡು ಕರ್ಕೊಂಡು ಹೋಗಿ ಚೆನ್ನಾಗಿ ಚಚ್ಚಾಕ್ಬಿಡ. ಒಳ್ಳೆ ಐಡಿಯಾ. ಒಳಗಡೆ ಹೋಗಿ ಮೆಟ್ಲು ಹತ್ತಿದ್ದಂಗೆನೆ ಎಡಗಡೆ ರೂಮು ಅವ್ರದ್ದು. ಗೊತ್ತಾಯ್ತು ಮಾಮ. ಮೆಟ್ಲು ಹತ್ತಿದ ತಕ್ಷಣ ಲೆಫ್ಟ್ ಸೈಡ್ ರೂಮ್. ನಿನ್ನ ಆಗ್ಲೇ ಮತ್ ಬಿಟ್ಟಿದ್ದಾನೆ. ಅಣ್ಣಯ್ಯ ಹೇಳಿದ್ದು ಎಡಗದೆ ಅಂತ. ಅವನೇನ್ ಹೇಳ್ದ? ಲೆಫ್ಟ್ ಸೈಡ್. ನೀನೇನ್ ಹೇಳ್ದೆ? ಎಡಗದೆ. ಅಯ್ಯೋ, ನೀನೇ ಕರೆಕ್ಟ್ ಕಣ. ಜಾನ ಅಲ್ಲ. ಏನ ಯಾಕೋ ಈ ರೂಮ್ ನಲ್ಲಿ ಲಕ್ಕಿಲ್ಲ ಕಣೋ. ರೂಮ್ ಚೇಂಜ್ ಮಾಡ್ಬಿಡೋಣ. ಎಲ್ಲಿಗೆ ಹೋಗೋದು? ಅದೇ ಅಮೆರಿಕದವ್ರು ಇದಾರಲ್ಲ, ಆ ರೂಮಿಗೆ ಹೋಗ್ಬಿಡೋಣ. ಹೌದೌದು, ಆ ಹುಡುಗಿರಿಬ್ರು ಬಂದು ನಮ್ಮನ್ನ ಅವರೇ ಇವರು ಅಂತ ತಪ್ಕೊಂಡ್ಬಿಟ್ರಿ ಹಾಗೇನ್ ಆನಂದನು. ನಿರ್ಭಯಂ ಭೂತ ಪ್ರೇತ ವಿನಾಶನಂ ಶತ್ರು ವಿನಾಶನಂ ಸ್ವಪ್ನ ವಿನಾಶನಂ ವಾಯುಪುತ್ರಂ ಶ್ರೀ ವೀರಾಂಜನೇಯಂ ಪಾಹಿ ಮಾಂ ಪಾಹಿ ಮಾಂ. ಶುಭರಾತ್ರಿ ಪಕ್ಕ. ಗುಡ್ ನೈಟ್ ಚುಕ. ಏ ಮ್ಯಾನ್, ಗೆಟ್ ಅಪ್. ಯಾಕ್ರಣ್ಣ? ಯಾಕೆ ಅಂತ ಕೇಳಿದ್ರೆ ಒದೆ ಬೀಳ್ತವೆ. ಏನಾಯ್ತು ಹೇಳ್ರಪ್ಪ? ನಾವೆಲ್ಲಿ ಮಲ್ಕೋಬೇಕು, ಅದಕ್ಕೆ ನೀವ್ ಅಲ್ಲೋಗಿ ಮಲ್ಕೊಳ್ಳಿ. ಅಯ್ಯೋ ಮಲ್ಕೊ ಬಂದ್ರ? ಜೊತೆಗೆ ಮಲ್ಕೊಳ್ಳಿ. ಶಟ್ ಅಪ್. ಎದಳೆ. ಅಣ್ಣಯ್ಯ ಆಫ್ ಮಾಡೋದ್ ಮೇಲ ಕೆಳಗ. ಈ ಕಡೆ ಬಾ. ನೀನ್ ಏನು ಮಾಡಕ್ ಹೋಗ್ಬೇಡ, ಮಾಡೋದನ್ನ ನೋಡ್ತಾ ಇರು. ಅಯ್ಯೋ ಅಯ್ಯ. ಒಳಗಡೆ ಹೋದವ್ರು ಬಂದೇ ಇಲ್ಲ. ಅಯ್ಯಯ್ಯೋ, ಅವ್ರ ಪಕ್ಕ ಇವರು ಮಲಿಕೊಂಡ್ಬಿಟ್ರೇನು? ಅಯ್ಯೋ, ಬಂದ್ರು. ನುಕ್ಕು ಹಾಕಿ ಒಳಗೆ. ಅಪ್ಪ, ಅಣ್ಣಯ್ಯ. ಅಯ್ಯೋ ನನ್ ಮಕ್ಳ, ಯಾರಿಗೋ ಹುಟ್ಬಿಟ್ಟು ನಮ್ಮನ್ನ ಅಪ್ಪ ಅಂತೀರಾ? ಗೊತ್ತಿಲ್ಲ.
ಹಾಯ್ ಹಾಯ್. ನೀವಾ ನೈಟ್ ಡ್ಯೂಟಿನ? ಇಲ್ಲ, ಪೊಲೀಸ್ ಡ್ಯೂಟಿ. ಟೆಂಪೋಲ್ ಏನಿದೆ ಬ್ಯಾಕ್ ಓಪನ್ ಮಾಡಿ ನೋಡಿ. ನಿಂದಲ್ಲ, ಟೆಂಪೋದು. ಏನಯ್ಯ ಇದು? ನುಗ್ಗೆಕಾಯಿ, ಪಡವಲಕಾಯಿ, ಸೋರೆಕಾಯಿ, ನುಗ್ಗೆಕಾಯಿ, ಪಡವಲಕಾಯಿ, ಸೋರೆಕಾಯಿ. ಇಷ್ಟಿಷ್ಟು ಉದ್ದ ಯಾವ ಮರದಲ್ಲೇ ಯಾ ಬೆಳೆಯುತ್ತೆ? ನಮ್ಮಮ್ಮ ತೋಟದಾಗೆ. ಅಯ್ಯ ಅಮ್ಮ 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 ಅಮ್ಮ. ನೀನ್ ಯಾಕೆ ಹಾಕೊಂಡೆ? ಆಗ್ಲಿಂದ ಫ್ರೆಶ್ ಆಗಿರೋ ನುಗ್ಗೆಕಾಯಿನ ಚುಚ್ಚಿ ಚುಚ್ಚಿ ನೋಡ್ತಾ ಇದೀರಲ್ಲ, ಅಲ್ಲಿ ಚುಚ್ಚಿದ್ರೆ ಇಲ್ಲಿ ನೋವಾಗತ್ತೆ. ನನ್ಗೆ ಡಬಲ್ ವಾಯ್ಸ್ ಕೇಳಿಸ್ತು. ರೇ ಇನ್ಸ್ಪೆಕ್ಟ್ರೆ, ಇಬ್ರು ಹುಚ್ಚರು ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನ ಹುಡ್ಕೋದ್ ಬಿಟ್ಟು ಇಷ್ಟೊತ್ನಲ್ಲಿ ಏನ್ರಿ ಮೂಟೆಲ್ ಕಡ್ಡಿ ಬಿಡೋ ಕೆಲಸ? ಹುಡುಕ್ತಾ ಇದೀನಿ ಕಣಯ್ಯ, ಅವ್ರೇ ಸಿಗ್ತಿಲ್ಲ. ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಇನ್ಸ್ಪೆಕ್ಟರ್ ಏನ್ರಿ ನೀವು? ನನ್ನ ಇನ್ಸ್ಪೆಕ್ಟರ್ ಅಂತ ಕೇಳ್ತಾ ಇದ್ದೀರಾ? ಏನ್ ನೋಡ್ತಾ ಇದ್ಯಾ? ಹೇಳ ಅವ್ರಿಗೆ. ಹೌದು, ದೊಡ್ಡ ಸಾಹೇಬ್ರ ಹೆಂಡತಿಗೆ ಸೋಪಿ ಈಸ್ಕೊಟ್ಟು ಈಸ್ಕೊಟ್ಟು ಈಸ್ಕೊಟ್ಟು. ಅವ್ರು ಕೇಳಿದ್ದೇನು, ನಾನ್ ಇನ್ಸ್ಪೆಕ್ಟರ್ ಅಲ್ವಾ? ಅಷ್ಟೇ ಅಷ್ಟೇ ಉತ್ತರ ಕೊಡು. ನಿಮ್ಮ ಅನುಮಾನನ ನಿಧಾನ ಕ್ಲಿಯರ್ ಮಾಡ್ಕೊಳ್ಳಿ, ನಾವ್ ಆಮೇಲೆ ಸಿಗ್ತೀವಿ. ನಡಿಯಪ್ಪ. ಸುಮ್ನೆ ತೊಂದರೆ ಕೊಟ್ಟಾರೆ. ನಾವು ಪೋಣಿ ಮಾಡ್ಬೇಕು. ಅನ್ಯ ಅಪ್ಪ ಅಂತಾನೆ ನನ್ನೆಲ್ಲ ಕಡೆ ನಿನ್ನ ನನ್ ಮಗನ ಕಳ್ಳನ್ ಮಗ. ನೋಡ್ರ, ಹುಷಾರು, ಬದುಕಿರ್ಬೇಕು, ಓಡಾಡ್ಬಾರ್ದು. ಆಫ್ ಮಾಡ್ರು, ಅಮೆರಿಕಕ್ಕೆ ಪಾರ್ಸಲ್ ಮಾಡ್ಬೇಕು. ಬಾರೋ, ನೀ ಬಾರೋ. ಲೋ ಮಕ್ಳ, ಕೀಡೆ ತೊಲಗೋದು ಕಣ್ರು. ಇಬ್ಬರನ್ನ ಎತ್ಕೊಂಡೋಗಿ ಚೆನ್ನಾಗಿ ಬಾರ್ಸ್ ಹಾಕ್ಬಿಟ್ಟಿದೀವಿ. ಆ ಹೆಣ್ಮಕ್ಳಿಗೆ ಉಳ್ಕೊಂಡ್ರದು ನೀವಿಬ್ರೇನೆ. ಹೇಗಾದ್ರೂ ಮಾಡಿ ಅವ್ರನ್ನ ಬುಟ್ಟಿ ಒಳಗೆ ಮಗಚಾಕೋ ಕೆಲಸ ನಿಮ್ಮದು, ಮಿಕ್ಕಿದೆಲ್ಲ ನಮ್ಮದು. ನನ್ ಮಕ್ಳ, ನಾವ್ ಮಾತಾಡ್ತಾನೆ ಇದ್ದೀವಿ, ನೀವು ಬರ್ಕೆ ಹೊಡ್ಕೊಂಡಿದ್ದೀರ. ಹೇಳ್ರ ನೀವ್ ಯಾವಾಗ ಬಂದ್ರು ಇಲ್ಲಿ? ಆವಾಗ್ಲಿಂದ ಇಲ್ಲೇ ಮಲಗಿದ್ದೀವಿ. ಹಾಗಾದ್ರೆ ನಮ್ಮದು ಗುರು. ಅವರು ನಮ್ಮ ರೂಮಲ್ಲಿ ಮಲಗಿದ್ದಾರೆ. ಅಯ್ಯೋ ನನ್ನ ಮಕ್ಳ, ಅವ್ನು ನನ್ನ ಮಕ್ಳು. ಬಿಚ್ಚ್ರಿ ಬಿಚ್ಚರಪ್ಪ. ಅಯ್ಯೋ ಮಗನೇ, ಅಯ್ಯಪ್ಪ ಹೇಗಾಗ್ಬಿಟ್ಟ. ಚೆನ್ನಾಗಿ ಕೊಡ್ಬಿಟ್ಟಿದ್ದಾರಲ್ಲ. ಮಾಮ, ಇವ್ರು ಯಾವಾಗ ಬಂದ್ರು? ಅಯ್ಯೋ ಬೇಕು ನನ್ ಮಗನೇ, ಎಲ್ಲ ಇಂಥದ್ದೇ ಮಾಡೋ. ನನ್ ಸರ್ವಿಸ್ ನಲ್ಲಿ ಎಂತೆಂತ ಕ್ರಿಮಿನಲ್ಸ್ ಗಳನ್ನ ಕ್ಯಾಚ್ ಮಾಡಿ ಅವಾರ್ಡ್ ತಗೊಂಡಿದ್ದೀನಿ. ಆದ್ರೆ ಇಬ್ರು ಪಡ್ಡೆ ಹುಡುಗರು ನನಗೆ ಚಳ್ಳೆ ಹಣ್ಣು ತಿನ್ಸಿ ಯಾಮಾರಿಸ್ತಾವ್ರಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೈ ಜೆಂಟಲ್ಮ್ಯಾನ್, ಪ್ಲೀಸ್ ಕಮ್ ಪ್ಲೀಸ್. ಈ ಕಡೆ ಯಾರಾದ್ರೂ ಇಬ್ರು ವ್ಯತ್ಯಾಸವಾಗಿ ಬಿಹೇವ್ ಮಾಡೋರು ಹೋದ್ರ? ಮೆಂಟಲ್ ತರ ಇರೋರಲ್ವಾ? ಕರೆಕ್ಟ್ ಕರೆಕ್ಟ್. ಎಲ್ಲಿ ನೋಡಿದ್ರಿ? ಒಬ್ಬ ನಾನು, ಇನ್ನೊಬ್ಬ ನಮ್ಮಣ್ಣ ಊರಲ್ಲಿದ್ದಾನೆ. ಇಲ್ಲಿ ನೋಡೋ, ಯಾವನೋ ಒಬ್ಬ ಸಿಂಗಲ್ ಸ್ಟಾರು ದೊಡ್ಡ ಡಕಾಯ್ತ ಹಿಡ್ದವನಂತೆ. ನಾನು ಸರ್, ಅವನು ಡಕಾಯ್ತು ಹಿಡಿಯಕ್ಕೆ ಡಕಾಯ್ತು ವೇಸ್ ಹಾಕೊಂಡು ಅವ್ರ ಜೊತೆ ಒಳಗೆ ಸೇರ್ಕೊಂಡಿದ್ದ. ನೀವು ಹುಚ್ಚು ಹಿಡಿಯಕ್ಕೆ ಹುಚ್ಚು ವೇಸ್ ಹಾಕೊಳಕ್ಕಾಗುತ್ತಾ? ಸೆನ್ಸೇಷನಲ್ ಐಡಿಯಾ ಕಡೆ. ಸರ್, ನಾಳೆ ನಾನು ಹುಚ್ಚ ಅವ್ರನ್ನ ಹಿಡಿಯೋವರೆಗೂ ಕಣೋ. ಸರಿ ಸರಿ. ನೋಡು, ಯಾವುದೇ ಕಾರಣಕ್ಕೂ ನಾನ್ ಇನ್ಸ್ಪೆಕ್ಟರ್ ಅಲ್ಲ, ಓನ್ಲಿ ಹುಚ್ಚ. ಏನಂತ್ಯ? ಹುಚ್ಚ. ನೋಡು, ಬಾಯ್ ತಪ್ಪಿ ಏನಾದ್ರೂ ನನ್ನ ಇನ್ಸ್ಪೆಕ್ಟರ್ ಅಂದ್ರೆ ಈ ಲಾಠಿ ತಗೊಂಡು ನೀನ್ ಹೊಟ್ಟೆಗೆ ಪಕ್ಕಂಡು ಚುಚ್ಬಿಡ್ತೀನಿ. ಎವ್ರಾಣೆ ಹೇಳಲ್ಲ ಸರ್. ನಾನ್ ನಿಮ್ ಶಿಷ್ಯ ಅಲ್ವಾ ಸಾ? ಬುಟ್ ಕೊಟ್ಬಿಡ್ತೀನ ಸಾ. ಓ ಅಳಿಯಂದ್ರು ಹೊರಗೆಲ್ಲ ಸುತ್ತಾಡಕ್ ಹೊಂಟಾಗದೆ. ಮನೇಲಿ ಕೂತು ಕೂತು ಬೇಜಾರಾಗ್ಬಿಟ್ಟಿತ್ತು, ಒಂದ್ ಸುತ್ತ ಹಾಕೊಂಬರೋಣ ಅಂತ. ಒಳ್ಳೆ ಕೆಲಸ ಮಾಡಿದ್ರಿ. ಏ ಕೋತಿ, ಅಳಿಯಂದ್ರ ಕಾರಲ್ಲಿ ಕರ್ಕೊಂಡೋಗಿ ನಮ್ ಊರ್ ಹೆಂಗೈತೆ ಅಂತ ಅವ್ನಿಗೆ ತೋರ್ಸ್ಕೊಂಡ್ ಬರಲ್ಲ. ಹೋಗಿ. ಕಾರೆಲ್ಲ ಬೇಡಿಪ್ಪ, ನಾವ್ ಹಾಗೆ ನಡ್ಕೊಂಡು ಹೋಗ್ತೀವಿ. ನಡ್ಕೊಂಡ ಎಲ್ತ್ ಬಹಳ ಒಳ್ಳೇದು ಬಿಡಿ.
ಅಂದಂಗೆ ತಗೊಳ್ಳಿ ಖರ್ಚು ಕಾಸು ಇದೆಲ್ಲ ಬೇಡ ಸರ್. ಯಾಕೆ? ದುಡ್ಡಿಂದಾನೇ ಮನುಷ್ಯನಿಗೆ ಎಲ್ಲಾ ಸಮಸ್ಯೆನು ಸರ್. ಇದೆಲ್ಲ ಬೇಡ ಸರ್. ನೀವು ಒಳಗ್ ಬಿಟ್ಕೊಳ್ಳಿ. ಹೌದೇ? ನಾನೇನ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಒಳಗಡೆ ಇದು ಹೊಡಿಯಕ್ ಸರಿಯಾಗಕ್ಕಿಲ್ಲ, ಅದಕ್ಕೆ ಅರ್ಜೆಂಟ್ ಆಗಿ ಆಚೆ ಕಡೆ ಹೊಂಟವ್ರೇನೋ ಅನ್ಕೊಂಡಿದ್ದೆ. ನೋಡಿ ಪಾರಿನಲ್ಲಿ ಸಣ್ಣ ಸಣ್ಣ ಹುಡುಗರೆಲ್ಲ ಇದನ್ನ ಹೊಡಿತಾರಂತೆ. ಅಪ್ಪಿ ತಪ್ಪಿ ನೀವೇನಾದ್ರೂ ಒಳಗಡೆ ಹೊಡೆದ್ರೆ ನಾನೇನು ಬೇಜಾರು ಮಾಡ್ಕೊಳಕಿಲ್ಲ. ದಮ್ಮ ಹಾ. ಛೇ, ಥು, ಛೇ, ಛೇ, ಥು, 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 ಥು. ಯಾಕೆ? ನಮಗದ್ರ ವಾಸನೆ ಆಗಲ್ಲ ಸರ್. ಹ್ಮ್. ಆಹಾ, ಈಗ ನನ್ಗೆ ಆನಂದ ಆಯ್ತು. ಮಾಮ, ಹ್ಮ್ ನೀವು ಇದನ್ನೆಲ್ಲ ಸೇದ್ಬೇಡಿ. ಹ. ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಮ್ಮ ಹುಚ್ಚಾಸ್ಪತ್ರೆಯಲ್ಲಿ ಹೇಳಿದ್ದಾರೆ. ಆಸ್ಪತ್ರೆ 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 ಹಾ. ಆಸ್ಪತ್ರೆಗೆ ನೀವ್ಯಾವಾಗ ಹೋಗಿದ್ರಿ? ಅಯ್ಯೋ ಆಸ್ಪತ್ರೆಗೆ ಹೋಗ್ತಾ ಇದ್ರೆ ಹಾಗೆ. ಸಾರಿ, ಇಂಡಿಯಾದಲ್ಲಿ ಆಸ್ಪತ್ರೆಯಲ್ಲಿ ಸೂಜಿ ಹಾಕ್ತಾರೆ, ಹ. ಅಮೆರಿಕದಲ್ಲಿ ಹಾ. ಆಸ್ಪತ್ರೆಯಲ್ಲಿ ಪಾಠ ಹೇಳ್ಕೊಡ್ತಾರೆ. ಆಹಾ. ಇಸ್ಕೂಲು ಪಾಠ ಇಲ್ಲೂ ಹೇಳ್ಕೊಟ್ಟಿದ್ರಿ, ಎಷ್ಟ್ ಚಂದಾಗಿರೋದು. ಇದನ್ನೊಳಗ್ ಬಿಟ್ಕೊಳ್ಳಿ. ಹಾ. ಒಂದ್ ದಿವಸ ನಿಮ್ಮನ್ನು ಕಳಿಸ್ಕೊಡ್ತೀನಿ. ಏ, ಯಾವನವನು ಹುಚ್ಚಿನ ಒಳಗಡೆ ಬಿಟ್ಟವನು ಹುಡುಗರು ಬೆದರ್ತಾವೆ. ಅವನ್ ರಟ್ಟೆ ಹಿಡಿದು ಆಚಿಗೆ ತಬ್ರೋ. ನಾನು ಹುಚ್ಚ ಅಲ್ಲ, ಇನ್ಸ್ಪೆಕ್ಟರ್ ಸುಂದರರಾಜು. ಅಯ್ಯೋ ನೀನು ಮನಕಾಯವಾಗೋಗ, ಇದೇಲ್ಲ ನಿನ್ ಯಾಸ, ನಿನ್ಗೇನ್ ಬಂದ್ರು ಆಗ? ನೋಡಿ ಗೌಡ್ರೆ, ಕೈತಿಗೆ ಈಗ ಏಳು. ನಾನ್ ಯಾರು, ನನ್ ಲೆವೆಲ್ ಏನು? ಒಸಾಮಾ ಬಿನ್ ಲಾಡೆನ್ ಹಿಡಿಯೋ ರೇಂಜ್ ಅಲ್ಲಿ ಇದ್ದೀನಿ ನಾನು. ಆದ್ರೆ ಇಬ್ರು ಹುಚ್ಚ ನನ್ನ ಮಕ್ಕಳು ತಪ್ಪಿಸ್ಕೊಂಡು 15 ದಿನಗಳಾಯ್ತು, ಇನ್ನೂ ಸಿಕ್ಕಿಲ್ಲ. ಮಿಸ್ಟರ್ ಅಮೆರಿಕಾ, ನನ್ ಗುರ್ತು ಸಿಕ್ತಾ? ಸಿಗ್ಬಾರ್ದು, ಅದಕ್ಕೆ ಈ ಗೆಟಪ್. ನನ್ನ ಮಕ್ಕಳು ಸಿಕ್ಕಿದ್ರೆ ಅವ್ರ ಇನ್ಸ್ಪೆಕ್ಟರ್ ನಾನು. ಒಳ್ಳೆ ಐಲ್ ಪೈಲ್ ಆಡ್ದಾಗ ಆಡ್ತಾರೆ ಮಕ್ಕಳು ಎದುರ್ಕತ್ತವೆ. ವಾಕಿಂಗ್ ಹೋಯ್ತೀರಿ ಅಂತ ಹೇಳ್ಬಿಟ್ಟು ತಿರ್ಗಾ ಅಟ್ಟಕ್ಕೆ ಹೋಯ್ತಾ ಇದ್ದೀರಲ್ಲ. ರಾಹು ಕಾಲ ಶುರು ಆಯ್ತಲ್ಲ, ಇನ್ನ ಹೊರಗೆ ಹೋಗಲ್ಲ. ಅಮೆರಿಕಾ ದೇಶದಲ್ಲೂ ರಾವ್ ಕಾಲ ನೋಡ್ತಾರ? ಜಿಗ್ ಜಿಗ್ ಚಾಕ್ ಚಾಕ್ ಜಿಗ್ ಜಿಗ್ ಚಾಕ್. ಬಾಮ್ಮ ಚಿನ್ನಾರೆ, ನನ್ ಕಂದ ಬಾಮ್ಮ ಎಲ್ಗೆ ನಮ್ಮ ಜೊತೆಗೆ. ನಿನ್ ಹುಚ್ಚ ಅಂತ ಯಾರಪ್ಪ ಹೇಳಿದ್ದು? ಯಾರಾದ್ರೂ ಹುಚ್ಚ ತನ್ನ ಹುಚ್ಚ ಅಂತ ಹೇಳ್ಕೊತಾನ? ಡಾಕ್ಟ್ರೆ, ನಾನ್ ಇನ್ಸ್ಪೆಕ್ಟರ್ ಸುಂದರರಾಜ್. ಬೇಕಾದ್ರೆ ಕಟ್ಟಿಂಗ್ ನೋಡಿ. 2 ಇಂಜೆಕ್ಷನ್ ಕೊಟ್ರೆ ಸರಿ ಹೋಗ್ತಾನೆ. ದೇವ್ರ ಬಂದಾಗ ಬಂದ ನನ್ ಶಿಷ್ಯ. ನೀನಾದ್ರೂ ಹೇಳ ನಾನು ಯಾರು ಅಂತ. ಹೇಳು, ನೋಡಿದ್ರೆ ಗೊತ್ತಾಗಲ್ವಾ ಸರ್ ಹುಚ್ಚ ಅಂತ? ನೋಡಿ ಸರ್, ಹುಚ್ಚ ಜಾಸ್ತಿ ಆಗ್ಬಿಟ್ಟಿದೆ. ಹೇಳ್ಕೊಂಡೋಗಿ ಎಲೆಕ್ಟ್ರಿಕ್ ಶಾಕ್ ಕೊಡಿ ಸರ್. ಸರ್ ಓಕೆನಾ? ಏನು ನೀವ್ ಹೇಳ್ದಂಗೆ ಮಾಡ್ದೆ. ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನೋದೇ ಗೊತ್ತಾಗ್ಲಿಲ್ಲ. ಕಚ್ಚಿಬಿಡ್ತೀನಿ ಕಣ ನನ್ನ ಮಗನ. ನಾನು ಬಂದಾಗ ಕಚ್ಚಿಬಿಡ್ತೀನಿ ಕಣ. ನಮ್ ಕಾಲೇಜಲ್ಲಿ ಎಷ್ಟ್ ಜನ ಹುಡುಗರು ನಮ್ ಹಿಂದೆ ಬಿದ್ದಿದ್ದಾರೆ. ನಾವೊಬ್ಬರನ್ನು ಕೇರ್ ಮಾಡ್ತಾ ಇಲ್ಲ. ಇವತ್ತು ನಾವ್ ಇವ್ರನ್ನ ಇಷ್ಟ ಪಡ್ತಾ ಇದೀವಿ, ಆದ್ರೆ ಇವ್ರು ನಮ್ ಕಡೆ ತಿರುಗ್ ಕೂಡ ನೋಡ್ತಾ ಇಲ್ವಲ್ಲೇ? ಯು ಫೋನ್. ಅವರು ಅಮೆರಿಕದವ್ರ ಕಣೆ.
ಈ ಅವತಾರದಲ್ಲೆಲ್ಲ ಅವ್ರನ್ನ ಅಟ್ರಾಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ. ಮೈ ಡಿಯರ್ ಸ್ವೀಟ್ ಸಿಸ್ಟರ್, ಮೇಣ ಕರ್ಗೋಕೆ ಕಡ್ಡಿಗಿರ್ಬೇಕು. ಅಂಡರ್ಸ್ಟ್ಯಾಂಡ್? ಯಾರಾದ್ರೂ ಕಾಪಾಡ್ರಪ್ಪ, ಯಾರಾದ್ರೂ ಕಾಪಾಡ್ರಿ. ಅಯ್ಯೋ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಿ ನಮ್ಮನ್ನ? ಸುಮ್ನೆ ಇರಿ. ಏನು ಜಾಲಿ ಮಾಡೋಣ ಅಂತ ಬಂದ್ರೆ ಗಲಾಟೆ ಮಾಡ್ತಿದ್ದೀರಲ್ಲ. ಕಾಪಾಡ್ರಿ. ಯಾರೋ ಕಾಪಾಡಕ್ ಬಂದ್ಬಿಟ್ರು. ಬನ್ನಿ ಬನ್ನಿ ಬನ್ನಿ. ಏನ್ ಸರ್ ಹುಡುಗಿ ತೊಂದರೆ ಕೊಡ್ತಾ ಇದಾರ? ನೀವು ಯಾರು? ನಾನಾ ನಿಮ್ಮ ಅಪ್ಪನ ಸ್ಟೆಪ್ನಿ ಮಗ. ಕೂತ್ಕೊಳ್ಳಿ ಸರ್. ಯಾವಾಗೆಲ್ಲ ನನಗೆ ಭಯ ಆಗ್ತದೆ. ಅವ್ರು ಯಾರು ಗೊತ್ತಿಲ್ಲ. We will follow them. Come on, chase. ದೇವ್ರು ಬಂದ ಹಾಗೆ ಬಂದು ನಮ್ಮನ್ನ ಕಾಪಾಡ್ಬಿಟ್ರಿ. ಇಲ್ದೆ ಹೋಗಿದ್ರೆ ಆ ಹುಡುಗಿ ನಮ್ಗೆ ಹಿಂಸೆ ಕೊಟ್ಬಿಡ್ತಾ ಇದ್ರು. ಮಗ ಮೊದ್ಲು ಕೈ ತೆಗೆಯೋಣವಾ ಇಲ್ಲ ಕಾಲ್ ತೆಗೆಯೋಣವಾ? ಯಾರ್ದು? ನಿಮ್ದು. ಅದಕ್ಕೆ ತಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು. ಕಾರ್ ತಗೊಂಡು ಹೋಗ್ರು. ಒಂದ್ ಗೂಸ ಕೊಟ್ಟೆ ನೋಡು. ನಮ್ಮ ತಂಟೆಗೆ ಬಂದ್ರೆ ಮಟಾಶ್. ಅಲ್ಲಿ ಎಲ್ಲಿ? ಅಲ್ಲಿ ಬೇಗ ಹೋಗು. ಬೇಗ ಬೇಗ. ಅಯ್ಯೋ, ನಿಧಾನ ಮಾಡ್ತಿದ್ಯಾ, ಬೇಗ ಹೋಗು. ನಮ್ ಹುಡುಗಿರು ನಮ್ ಹಿಂದೆ ನಮ್ ಬಾಲ ತರ ಬರ್ತಿದ್ದಾರೆ. ಈ ಗಾಡಿ ಬಿಟ್ಟಾಕ್ಬಿಟ್ಟು ಆ ಗಾಡಿ ಇಬ್ರು ಹೊಡ್ಬಿಡಣ. ಹೆಲ್ಮೆಟ್ ಎಲ್ಲೋ? ಕಾರ್ ಓಡ್ಸಕ್ ಹೆಲ್ಮೆಟ್ ಯಾಕೋ? ಸ್ಕೂಟರ್ ಅವ್ರು ಹೆಲ್ಮೆಟ್ ಹಾಕೊಳ್ಳೋದು. ಅಯ್ಯೋ ನನ್ನ ಮಗನೇ, ತಲೆ ಮೇಲೆ ಟೊಪ್ಪಿ ಐತಲ್ಲ, ಎಲ್ಲೋ? ನನ್ ಕಿರೀಟ ಎಲ್ಲೋಯ್ತು? ಫಾಸ್ಟ್ ಆಗಿ ಹೋಗು. ನಮ್ಮನ್ನ ಕಾಪಾಡ್ತಾ ಇರೋದೇ ಅದು, ಅದನ್ನು ಕಳ್ದಾಕೊಂಡ್ಬಿಟ್ಟೇನೋ? ಏನೋ ಮಾಡೋದು? ಫಾಸ್ಟ್.
ಗಾಳಿಗೆ ಹರೋಗಿದೆ ಅನ್ಸುತ್ತೆ. ಇಲ್ಲೆಲ್ಲ ಒಂದ್ ಕಡೆ ನಿಲ್ಸು, ಅದೆಲ್ಲಿದೆ ಅಂತ ಹುಡುಕಿ ತರೋಣ. ನಿಲ್ಸು ನಿಲ್ಸು, ಇಲ್ಲೇ ನಿಲ್ಸು. ಬಾಬಾ, ಎಲ್ಲೋ ನೋಡ್ಕೊಂಡು ಡ್ರೈವ್ ಮಾಡ್ತೀಯ, ಈಗ ಎಲ್ಲಿ ಹುಡ್ಕೋ? ನಿಂದು ನನಕೊಬ್ಬಿಡೋ. ಮಾತಾಡ್ಬೇಡ ನೀನು. ಅಯ್ಯೋ, ಅಯ್ಯೋ ಎಲ್ಲೋ ಬಿಟ್ಟೆ ಇವರು ಕಾಣ್ತಾನೆ ಇಲ್ಲ. ರಮೆ ಅಲ್ಲಿ. ಅಯ್ಯೋ ಕೊಟ್ಬಿಡೋ ಕಂದ, ದಯವಿಟ್ಟು ರಜಾ. ಆನಂದ್ ಮಕ್ಳು ಅಲ್ವಾ? ಹೌದು ಅಣ್ಣಯ್ಯ, ಹೌದು ನನ್ನ ಮಕ್ಳು ಅವರು. ರಮ್ಮಿ ಡೇಂಜರ್ ಕಣ. ಓಡು ಓಡು. ಕುಡಿಲಿ. ನಿಂತ್ಕೊಂಡ್ರು. ಯೋ, ಎಷ್ಟೊತ್ತಾಯ ಮನೆ ಕಳೆದು ಇಳಿಯ ಬೇಗ ನೋವಾಗ್ತದೆ. ಗಾಡಿ ಯಾವ್ದೋ ಗಾಡಿ, ಬಾ. ಹಲೋ ಹಲೋ ಹಲೋ. ಈ ಗಾಡಿ ಎಲ್ಗೋಗುತ್ತಾ? ನಿಮ್ಮಿಬ್ರು ಎಲ್ಲಿಗೆ ಸೇರಿಸ್ಬೇಕು ಅಲ್ಲೇ ಸೇರಿಸ್ತೀವಿ. ಥ್ಯಾಂಕ್ ಯು. ನನ್ನ ಯಾಕೆ ಹೊಡಿತೀರ ಸರ್? ಇಬ್ರು ಪಕ್ಕದಲ್ಲೇ ಇದ್ದಲ್ಲ, ಹಿಡ್ಕೊಳಕ್ಕೇನೋ ಕೇಳು. ಅವರು ನಿಮ್ ಪಕ್ಕದಲ್ಲಿ ತಾನೇ ಇದ್ದಿದ್ದು. ಎಲ್ಲೋದ್ರು? ಮುಂದೆ ರಸ್ತೆನೇ ಇಲ್ವಲ್ಲೋ? ಇವರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮತ್ತೆ ನಮ್ಮನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಹೌದು, ನಾವು ಹುಚ್ಚರು. ಬಿಚ್ಚು ಬಟ್ಟೆ ಬಿಚ್ಚು. ನೀಂತ ಧೈರ್ಯವಾಗಿದ್ದೀನಿ.
ಛೇ, ಎಲ್ಲೋದ್ರು? ಏನ ಪಕ್ಕ ಚಿಕ್ಕ ಇದೇನಿದೆ ಅವತಾರ? ಯಾಕೆ ಹೆದರ್ಕೊಂಡು ನೋಡ್ತಾ ಇದೀರಾ? ಎದುರ್ಕೊಂಡು ಹೋಗೋದಾ? ಯಾರೋ ನಾವಾ? ಯಾವುದು ಇದು ಬೆಣ್ಣೆ? ಏನು ನಮ್ಮನ್ನ ಯಾರು ಅಂತ ಕೇಳ್ತಾ ಇದ್ದೀರಾ? ನಾವ್ ಯಾರು ಅಂತ ಗೊತ್ತಿಲ್ಲ. ಯಾರಾಗಿದ್ರೆ ಏನಮ್ಮ, ನೋಡಕ್ಕೊಳ್ಳೆ ಮಲ್ಗೋವ ಮಾವಿನ ತರ ಇದ್ದೀರಾ? ಏಯ್! ನೀವಿಬ್ರು ಮುದ್ಕೂರ್ ವೇಷ ಹಾಕೊಂಡು ನಮ್ಮನ್ನೇ ಫೂಲ್ ಮಾಡ್ತಾ ಇದ್ದೀರಾ? ತೆಗೀರಿ ಅದ್ನ. ಔಟ್ ಔಟ್ ನೀನು ಏಯ್! ಡ್ಯಾಡಿಗೆ ಹೇಳ್ತೀನಿ ನಾನು. ಏಯ್! ಮನೆಗ್ ಬಂದು ಮಾಡ್ತೀನಿ. ಹೋಗಂದ್ರೆ ಮನೆಗೆ ಬನ್ನಿ. ನನ್ನ ಹೆಲ್ಮೆಟ್ ಎಲ್ಲಿ? ಬೇಕು. ಅಪ್ಪ ನೀವಾ? ನನ್ನ ಮಗನೇ ನೋ ಹಿಟ್ಟಿಂಗ್ ಯಜಮಾನ್ರೆ, ನೀವು ಹಿಟ್ಟಿಂಗ್ ಅವ್ನ್ ಡೈಯಿಂಗ್. ಆಮೇಲೆ ಹೂ ಡ್ರೈವಿಂಗ್? ನಾನೇ ಟೈರ್ ಹೊಡ್ದು ಇವನೇನ್ ಮಾಡ್ದ? ಚುಮ್ಮ ಯಾಕೆ ಹೊಡೆಯೋದು ಯಜಮಾನ್ರೆ? ಸುಮ್ನೆ ಹೊಡಿಯಕ್ಕೆ ನನ್ಗೆ ಹುಚ್ಚಿಡ್ತೈತನೋ ನನ್ನ ಮಗನೇ. ವತಾರಿಯಿಂದ ಅಡಿಯೋದ್ರ ಸುಳುವೇ ಇಲ್ಲ. ಎಲ್ಲೋಗಿದಾರೋ, ಏನ್ ಮಾಡ್ತಾ ಇದಾರೋ? ನನ್ ನಂಬಿ ಅವ್ರಪ್ಪ ಅಮೆರಿಕಾ ದೇಶದಿಂದ ಇಲ್ಲಿ ಕಳಿಸ್ಕೊಟ್ಟವ್ರೆ. ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಯಾರು ಉತ್ತರ ಹೇಳೋರು? ಅಮ್ಮವ್ರ ಜಾತಲ್ಲಿಂಡಲ್ಲ. ಅವ್ರು ಎಲ್ಲಿ ಉಂಟು ಹಾಕೂತವ್ರೆ ಅನ್ನೋದ್ ಬೇಕಲ್ಲೋ. ನೀನ್ ಬಂದಿದ್ಕೊಂಡು ಏನ್ ಮಾಡ್ತೀಯ? ಏನು ಮಟ್ಟೆ ಇಕ್ತಾ ಇದ್ಯಾ? ನೀನು ಜೊತೆಲಿ ಹೋಗ ತಾನೆ. ನಾನಿತ್ತಲ್ಲ. ಏಯ್ ಫೋನಿತ್ತು. ಇದು ಅಮೆರಿಕಾದಿಂದಾನೆ ಬಂದಿರೋದು. ಯಾರಾದ್ರೂ ನಾನು ಇದೀನ ಅಂತ ಕೇಳಿದ್ರೆ ಯಜಮಾನ ಬಂದಿಲ್ಲ ಅಂತ ಹೇಳ್ಬಿಡು. ಎತ್ಕೋ. ಹಲೋ, ಯಜಮಾನ್ರಿ ಮನೇಲಿ ಇದ್ದಾರೆ. ಯಾರನ್ನ ಕೇಳಿದ್ರೆ ಇಲ್ಲ ಅಂತ ಹೇಳು ಅಂತ ಹೇಳಿದ್ದಾರೆ. ಅಯ್ಯೋ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ತಲೆ ಮುರಿತಾ ಇದೆ. ನೀವು ನೋಡಿದ್ರೆ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂತ ಕೇಳ್ತಿರಲ್ಲ ಡಾಕ್ಟ್ರೆ. ಎಲ್ಲೋ ನೀನು ಸೆಪ್ಟಿಕ್ ಆಗಿದೆ ರೀ. ಅಯ್ಯೋಯ್ಯೋ, ಅಂಡು ಕೈಮಾ ಪುಡಿ ಆಗ್ಬಿಟ್ಟದಲ್ಲ. ಕೊಚ್ಚಿರೋದು ಏನ್ಲ ಕಚ್ಚಿದ್ದು? ನಂಗ್ ಗೊತ್ತಿಲ್ಲ ಮಮ್ಮ. ಇದು ನೋಡಿದ್ರೆ ನಾಯಿ ನರಿ ಕಚ್ಚಿರೋದಂತೂ ಅಲ್ಲ, ಯಾವ್ದೋ ಭಯಂಕರವಾದ ವ್ಯಾಘ್ರ ಕಚ್ಚಿರಬೇಕು. ಡಾಕ್ಟ್ರೆ ನೀವೇನಂತೀರಾ? ನನ್ನ ಮೆಡಿಕಲ್ ಸರ್ವಿಸ್ ನಲ್ಲಿ ಹಾ. ಇಂತ ಕೇಸ್ ನಾನ್ ಟ್ರೀಟ್ ಮಾಡ್ತಾ ಇರೋದು ಹಾ. ಇದೇ ಫಸ್ಟ್ ಟೈಮ್. ಅಬ್ಬಾ, ಮಾಮ ತುಂಬಾ ನೊಂದ್ಕೊಂಡಿದ್ದಾನೆ. ಹತ್ರ ಬಂದ್ ಸ್ವಲ್ಪ ಸಮಾಧಾನ ಮಾಡಿ. ಥು, ನಾನ್ ಮಾತ್ರ ಮುಟ್ಟಲ್ಲಪ್ಪ. ಯಾಕೆಂದ್ರೆ ಏನ್ ಅನಿಷ್ಟಾನೋ ಏನೋ ಗೊತ್ತಿಲ್ಲ. ನಾನ್ ಮಕ್ಳು ಮರಿ ಇರೋನು. ಒಂಟು ವ್ಯಾಧಿ ನನ್ಗೆಲ್ಲಾರು ಇಟ್ಕೊಂಡ್ಬಿಟ್ರೆ ಡಾಕ್ಟ್ರೆ ತಗೊಳ್ಳಿ. ಜಾಸ್ತಿ ಕಷ್ಟ ಪಡ್ಬೇಡಿ. ಸಾಧ್ಯವಾದ್ರೆ ಉಳಿಸಿ, ಆಗ್ಲಿಲ್ಲ ಅಂದ್ರೆ ಇನ್ನೂ 10,000 ರೂಪಾಯಿ ಕೊಡ್ತೀನಿ. ಶಿವ ಅಂತ ಮೇಕ್ ಕಳಿಸ್ಬಿಡಿ. ಕಾಯ್ತಾವಳೆ ಒಬ್ಬಳ ಗಾಡಿ ತೆಗಿಯೋ. ಬೇಬಿ ಡಾಕ್ಟ್ರೆ, ಬೇಬಿ ಡಾಕ್ಟ್ರೆ. ಅದ್ಯಾವಾಗಾಯ್ತು ನನ್ಗೆ ಹೇಳಲೇ ಇಲ್ಲ. ಅಯ್ಯೋ ನೀವು ಸುಮ್ಮನೆ ತಮಾಷೆ ಮಾಡಬೇಡ ಡಾಕ್ಟ್ರೆ. ಹೇಗಾದ್ರೂ ಮಾಡಿ ನನ್ನ ಪ್ರಾಣ ಉಳಿಸಿ ಡಾಕ್ಟ್ರೆ. ಬೇಕಾದ್ರೆ ಇನ್ನೊಂದು 10,000 ರೂಪಾಯಿ ನಾನೇ ಜಾಸ್ತಿ ಕೊಡ್ತೀನಿ ನಿಮ್ಗೆ. ಹೌದು ಡಾಕ್ಟ್ರೆ, ನಾವ್ ಹಾಕೊಂಡಿರೋ ಪ್ಲಾನ್ ಎಲ್ಲ ಏರೋಪ್ಲೇನ್ ಆಗ್ಬಿಟ್ಟಿದೆ. ನಾವ್ ಮಾಡ್ಬೇಕಾಗಿರೋ ಕೆಲಸ ಬೇಕಾದಷ್ಟು ಬಾಕಿ ಇದೆ. ಸ್ವಲ್ಪ ದಯಮಾಡಿ ಉಳಿಸ್ಕೊಡಿ. ಯು ಸಿ ಮಿಸ್ಟರ್, ಲಾಯರ್ಗಳ ಹತ್ರ ಡಾಕ್ಟರ್ಗಳ ಹತ್ರ ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ನಾವು ಉಳಿಸೋಕ್ ಆಗೋದಿಲ್ಲ ರೀ. ಈಗ ನಿಜ ಹೇಳಿ, ಈ ನಿಮ್ ಬ್ಯಾಕ್ ಪೊಸಿಷನ್ ಪಂಚರ್ ಆಗೋದಿಕ್ಕೆ ಕಾರಣ ಏನು? ಅದು ಬಂದು ಹೇಳ್ಬಾರ್ದು, ಸುಮ್ನೆ ಇರು. ಇಲ್ಲ ಅಣ್ಣಯ್ಯ, ನನಗೆ ನನ್ನ ಪ್ರಾಣ ಮುಖ್ಯ. ಎಲ್ಲ ಹೇಳ್ಬೇಡ ಅಂತೀನಿ. ಅಣ್ಣಯ್ಯ, ಎಲ್ಲ ಹೇಳ್ಬೇಡ. ಯು ಟೆಲ್ ಮಿ ಮ್ಯಾನ್. ನಿಮಗೆ ದುಡ್ಡು ಕೊಟ್ರಲ್ಲ ಆ ಪ್ಯಾಟ್ ಮ್ಯಾನ್, ಅವರು ನಂಬ ಹವ ಅಕ್ಕನ್ ಗಂಡ
ಮಾಮ ನಮ್ಮ ಅಕ್ಕ ಬದುಕಿರೋವರೆಗೂ ಆಗಾಗ ನಮ್ಗೆ ದುಡ್ಡು ಕೊಡ್ತಾ ಇದ್ರು. ಅವ್ರು ಸತ್ತೋದ್ಮೇಲೆ ನಮ್ಗೆ ತುಂಬಾ ತೊಂದ್ರೆ ಆಗ್ಬಿಡ್ತು. ಅದಕ್ಕೆ ಹೇಳ್ಬಾರ್ದು ಸುಮ್ಮನೆ ಅಣ್ಣಯ್ಯ ಡಾಕ್ಟರ್ ಹೇಳಿದ ಕರೆಕ್ಟು, ಶಟಪ್ ಮಾಡ್ಕೊಂಡಿರು. ಆಗ ನಾವಿಬ್ರು ಹೋಗಿ ಒಂದು ಹುಡುಗಿನ ಕರ್ಕೊಂಡ್ಬಂದು ನಮ್ಮ ಮಾವನ್ಗೆ ಸೆಟಪ್ ಮಾಡಿದ್ವಿ. ನೀನೇ ಒಂದ್ ಚಿನ್ನ, ನಿನ್ ಕೊಳ್ಳಗೂ ಒಂದ್ ಚಿನ್ನ ಬೇಕಾ? ಅಂತೂ ಈ ಕಾಸಿ ಸರ ನಿನ್ ಕೊಳ್ಳಿಗೆ ಚೆನ್ನಾಗ್ ಕಾಣಿಸ್ತದೆ ಚಿನ್ನ. ಹೋಗಿಪ್ಪ, 2 ವರ್ಷದಿಂದ ನೀವ್ ಇದನ್ನೇ ಹೇಳ್ತಾ ಇದ್ದೀರಾ. ನೋಡು ಚಿನ್ನ, ಈ ಕಿತಾ ಮಾತ್ರ ಗ್ಯಾರಂಟಿ ನನ್ನ ಹೆಣ್ಮಕ್ಳನ್ನ ಮದುವೆ ಮಾಡಿ ಸಾಗಾಕಿ ನಿನ್ನ ರಾಜಾರಸಾಗಿ ಮದುವೆ ಮಾಡ್ಕೊಂಡ್ಬಿಟ್ಟು ಸಿಂಗಾಪುರ್ಗೋ ಹಾಂಗ್ಕಾಂಗೋ ಬ್ಯಾಂಕಾಕೋ ಏರೋಪ್ಲೇನಲ್ಲಿ ಸೈ ಅಂತ ಹನಿಮೂನ್ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ಲಾ? ಹೋಗ್ಬನ್ನಿ. ಟಾಟಾ. ಏನ್ರಿಕ್ ಚೆನ್ನಾಗಿ ಗಿಟ್ಟಿಸ್ಕೊಂಡ್ಯಾ? ಅಂದ್ರೆ ಅದಿಷ್ಟು ಚಾಕ್ಲೇಟ್ ಕುದ್ರೆ ಓಡ್ತಾ ಇದೆ. ಜೈ ಜಗದೀಶು ಜಾಕಿ ಬಾಜಿ ಕಟ್ಟ 10 ಲಕ್ಷ ರೂಪಾಯಿ ಬೇಕು ಅಂತ ಕೇಳಿದ್ವಲ್ಲ, ಇಸ್ಕೊಂಡಿದ್ದೆ ತಾನೆ? ಏನು 10 ಲಕ್ಷ ರೂಪಾಯಿ? 10 ಲಕ್ಷ ರೂಪಾಯಿ ಇಸ್ಕೊಂಡು ನಿಮಗ್ ಕೊಡ್ಬೇಕಾ? ಯಾಕೆ ಬಣ್ಣಿ ನಿನಗೆ ಕಮಿಷನ್ ಕೊಟ್ಟು ಇಲ್ಲಿ ಕರ್ಕೊಂಡು ಬಂದ ಅವನ ಹತ್ರ ಬಿಟ್ಟಿದ್ದೆ ಅದಕ್ಕಲ್ವಾ? ನೋಡು, 2 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರ ಹತ್ರ ಕಿತ್ತು ಕೊಟ್ಟಿರೋ ಹಣಕ್ಕೆ ಲೆಕ್ಕನ ಇಲ್ದಂಗ್ ಹೋಗಿದೆ. ಇದೇ ಕೊನೆ. ಇನ್ನೊಂದ್ಸಲ ಈ ವ್ಯವಹಾರ ನನ್ನ ಹತ್ರ ಇಟ್ಕೋಬೇಡ. ತಮಾಷೆ ಮಾಡ್ತಾ ಇದ್ದಾಳೆ ಅಲ್ವಾ ಅಣ್ಣಯ್ಯ? Shut up. ತಮಾಷೆ ನೀವ್ ಮಾಡ್ಬೇಡಿ. ಇನ್ಮೇಲೆ ಇಲ್ಲಿಗೆ ಬರ್ಬೇಡಿ. ಇದು ನನ್ನ ಮನೆ. ಅಮ್ಮಣ್ಣಿ ಹೆಂಗೈತೆ ಮೈಗೆ? ಓ ಒಳ್ಳೆ ಬ್ರಿಟಿಷ್ ತರ ನೈಸ್ ಆಗಿ ಒಳಗ್ ಬಂದ್ಬಿಟ್ಟು ಇಲ್ಲಿರೋದೆಲ್ಲ ನಂದೇ ಅಂತಿದ್ಯಲ್ಲ. ಲೋ ತಮ್ಮ, ಏನಣ್ಣಯ್ಯ? ಒಂದು 6 ತಿಂಗಳಿಂದ ಇವಳ ಮೇಲೆ ನನಗೆ ಯಾಕೋ ಅನುಮಾನ ಐತೆ ಕಣ್ಲಾ. ನೋಡ, ನಾವ್ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ನಮ್ ಕೆಲ್ಸನೆಲ್ಲ ಸಾಧನೆ ಮಾಡ್ಕೊಳಕ್ಕೆ. ನೀನೇನಾದ್ರೂ ಉಲ್ಟಾ ಪಿಲ್ಟಾ ತಿರುಗಿದ್ರೆ ನಿಮ್ ಕೈಲಿ ಏನು ಮಾಡಕ್ ಆಗೋದಿಲ್ಲ. ಮರ್ಯಾದಿಂದ ಹೇಳ್ತಾ ಇದೀನಿ, ಜಾಗ ಖಾಲಿ ಮಾಡಿ. ಇಲ್ದೆ ಹೋದ್ರೆ ಪೊಲೀಸ್ ಹಿಡ್ಕೊಟ್ಬಿಡ್ತೀನಿ. ಅಮ್ಮವ್ರೆ, ಬಣ್ಣನ ಹೊರಗಡೆ ಹೊಡೆದಾಯ್ತು, ಒಳ ಅಣ್ಣಯ್ಯ ಗಾಳಿನೇ ಬರ್ತಾ ಇಲ್ಲ. ಎಲ್ಲಿಂದ? ಇಲ್ಲಿ ಸತ್ತೋಗ್ಬಿಟ್ಟಿದ್ದಾಳೆ. ಓ ಸುಣ್ಣ ಹೊಡಿಯೋರ ಮೊನ್ನೆ ತಾನೇ ಹೊಡಿಸಿದ ಏನ್ ಕೆಲಸ ಹೋಗ್ರೆ? ಅಲ್ಲ, ನಾವು ಕೊಲೆ ಮಾಡ್ಬಿಟ್ವಿ. ಕೊಲೆ ನೋಡ್ಬಿಟ್ವಿ ಸರ್, ಕಣ್ ಮುಂದೆ ಕೊಲೆ ನಡೀತು ಸರ್. ಇವ್ರೇ ಕೊಲೆ ಮಾಡಿದ್ರು. ಇವ್ರೇ ಸ್ವಲ್ಪ ಇನ್ಸ್ಪೆಕ್ಟ್ರೆ ಬನ್ನಿ ಇಲ್ಲಿ. ನಾನ್ ಬರಲ್ಲ, ಹಿಡ್ಕೊಳ್ಳೋರ್ನ. ಬರ್ರಿ ಇಲ್ಲಿ. ಏನು ಮಾಡಲ್ಲ ತಾನೆ. ನೋಡ್ರಿ, ಇವರಿಬ್ಬರಿಗೂ ತಲೆ ಕೆಟ್ಟಿದೆ. ಇವರಿಬ್ರು ನಮ್ಮ ಅಕ್ಕನ ಮಕ್ಕಳು. ಸುಮ್ನಿರು. ಇವರು ಒಂದ್ಸಲ ಮನೆಯಲ್ಲಿ ಟಿವಿ ನೋಡುವಾಗ ಟಿವಿನಲ್ಲಿ ಕೊಲೆ ಆಗಿದ್ದನ್ನ ನೋಡ್ಬಿಟ್ರು. ಬಾಯಿ ಮುಚ್ಕೊಂಡ್ ಸುಮ್ನಿರು. ಆಗ್ನಿಂದ ಇವ್ರ ತಲೆ ಉಲ್ಟಾ ಪಲ್ಟಾ ಆಗಿ ಕೆಟ್ಟೋಗಿದೆ. ಇದನ್ನ ತಡ್ಕೊಳಕ್ ಆಗದೆ ಕರ್ಕೊಂಡು ಹೋಗಿ ನಿಮ್ಯಾನ್ಸಿಗೆ ಸೇರಿಸ್ದು. ನಿಧಾನ. ಅಲ್ಲಿ ಡಾಕ್ಟರ್ ಇವ್ರಿಗೆ ಇಂಜೆಕ್ಷನ್ ಕೊಡಕ್ ಬಂದಾಗ ಇವರು ಅದನ್ನ ಕಿತ್ಕೊಂಡು ಡಾಕ್ಟರ್ಗೆ ಚುಚ್ಚಿ ಓಡ್ ಬಂದ್ಬಿಟ್ಟಿದ್ದಾರೆ. ಅಯ್ಯೋ, ಇಲ್ಲ ಡಾಕ್ಟರ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾನ್ ಡಾಕ್ಟರ್ ಇಲ್ಲ ಸರ್, ಸುಮ್ಮನೆ ಹುಚ್ಚ. ಕನ್ಫರ್ಮ್ ಮಾಡ್ಬಿಟ್ಟು. ಇಲ್ಲ ಸರ್, ಸರ್ ಸರ್ ಒಂದ್ ನಿಮಿಷ ಬನ್ನಿ. ಯಾಕೆ ನಾನ್ ಬರಲ್ಲ. ಸರ್ ಪ್ಲೀಸ್. ಸರ್, ಇಲ್ಲ, ನೀವು ಬರ್ಬೇಕು. ಇನ್ಸ್ಪೆಕ್ಟ್ರೆ, ಬೇಕಾದ್ರೆ ಅವ್ರನ್ನ ಕೇಳ್ರಿ. ಇವ್ರು ಯಾರು? ಅಯ್ಯೋ, ಹುಚ್ಚಾಸ್ಪತ್ರೆ ಡಾಕ್ಟರ್. ಇವ್ರು ಯಾಕೆ ಇಲ್ಲಿ ಬಂದ್ರು? ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ. ಕಮಾನ್ ಮೈ ಡಾರ್ಲಿಂಗ್, ಕಮಾನ್ ಮೈ ಚಿಲ್ಡ್ರನ್, ಕಮಾನ್.
ಇದು ಪೊಲೀಸ್ ಸ್ಟೇಷನ್ ಮೆಂಟಲ್ ಹಾಸ್ಪಿಟ್ಲ್ ಅಲ್ಲ. ನಿಮ್ ಕೈ ಮುಗಿತೀನಿ ಇಲ್ಲಿಂದ ಹೋಗ್ಬಿಡ್ರು. ಹುಚ್ಚಲ್ಲ ಸರ್. ಇನ್ಸ್ಪೆಕ್ಟರ್ ಬೇಗ ಕರ್ಕೊಂಡು ಹೋದ್ರೆ ಒಳ್ಳೇದಿಲ್ಲ, ತಲೆ ಬಚ್ಬಿಡ್ತೀನಿ. ಬೆಟರ್ ಸಾಯಂಕಾಲ ಬಂದು ನೀವು ಚೆಕಪ್ ಮಾಡಿಸ್ಕೊಳ್ಳಿ. ನೀವಿಷ್ಟೊತ್ತು ಏನ್ ಹೇಳಿದ್ರು ನನಗೇನು ಅರ್ಥ ಆಗ್ಲಿಲ್ಲ. ನೀವ್ ಯಾವ್ದೇ ಮ್ಯಾಟರ್ ಹೇಳ್ಬೇಕಾದ್ರೂ ಕನಿಷ್ಠ ಪಕ್ಷ 3 ಸತಿನಾದ್ರೂ ಹೇಳ್ಬೇಕಾಗುತ್ತೆ. ಪ್ಲೀಸ್. ಅಯ್ಯೋ ಇನ್ನು 2 ಸಲ ನಾನು ನಿಮ್ಗೆ ಹೇಳ್ಬೇಕಾ? ಅಯ್ಯೋ ಅದೇ ನಿಮ್ಗೆ ದುಡ್ಡು ಕೊಟ್ಟಲ್ಲ ಆ ಫ್ಯಾಟ್ ಮ್ಯಾನ್. ಹೇಳ್ಬೇಡ ಸುಮ್ನಿರೋ. ಏನ್ ದೇಶ ಸೇವೆ ಮಾಡಿದ್ದೀವಿ 2 ಸತಿ ಹೇಳೋದಕ್ಕೆ. ಅಲ್ಲ ಡಾಕ್ಟ್ರೆ, ನಿಮ್ಗೆ ಏನು ಅರ್ಥ ಆಗ್ಲಿಲ್ವಾ? ಇಲ್ವಲ್ಲ. ಸ್ವಲ್ಪನೂ ಅರ್ಥ ಆಗ್ಲಿಲ್ವಾ? ಚೂರು ಪಾರುನು ಅರ್ಥ ಆಗ್ಲಿಲ್ವಾ? ಒಳ್ಳೇದಾಯ್ತು ಬಿಡಿ. ನಿಮ್ಗೆ ಅರ್ಥ ಆಗಿದ್ರೆ ನಿಮ್ಮನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು. ಏನಂದ್ರೆ ಉರಿತಾ ಇದ್ದಿದ್ದೆ ಟಿಂಚು.